ನಮ್ಮ ರಾಜ್ಯದಿಂದ ಲೈಕ್ ಅಂದ್ರೆ ಇಲ್ಲಿ ಗವರ್ನಮೆಂಟ್ ಸಪೋರ್ಟ್ ಮಾಡಬೇಕು ಅನ್ನೋ ನಿರೀಕ್ಷೆಗಳು ಏನಾದ್ರು ಇದೆಯಾ ಸಪೋರ್ಟ್ ಅಂತ? ನಾನು ಮೊನ್ನೆ ಭಾಷಣದಲ್ಲೂ ನಾನು ಸಾಹಿತ್ಯ ಸಮ್ಮೇಳನದಲ್ಲಿ ಹೇಳಿದೆ, ನಮ್ದು ಇದು ಸೆಲ್ಫ್ ರಿಲಯಂಟ್ ಮಾಡೆಲ್. ಹಾಗಾಗಿ ನಮಗೇನು ಕರ್ನಾಟಕ ಸರ್ಕಾರದಿಂದ ಯಾವುದೇ ತರಹ ದುಡ್ಡು ಬೇಡ, ಸವಲತ್ತುಗಳೇನು ಬೇಡ. ಏನೇ ಇದ್ರು ನೀವು ಇಲ್ಲಿ ಸರ್ಕಾರಿ ಶಾಲೆಗಳಿಗೆ ಕೊಟ್ಕೊಳ್ಳಿ. ಆದರೆ ನಾವು ಇಲ್ಲಿಯ ಸರ್ಕಾರದ ನಲಿಕಲಿ ಮಾದರಿನ ತಗೊಂಡು ಮಾಡ್ತಿರೋದ್ರಿಂದ ಯಾವುದೋ ಒಂದು ರೀತಿಯ ರೆಕಾಗ್ನಿಷನ್ ಸಿಗಲಿ, ಅಕ್ರಿಡೇಷನ್ ಸಿಗಲಿ. ಹಾಗಂತ ನಿಮ್ಮ ರೂಲ್ ಬುಕ್ಸಲ್ಲಿ ಇದೆಯಾ? ಹೊರನಾಡ ಕನ್ನಡಿಗರ ಕನ್ನಡ ಪರವಾಗಿ ಏನು ಕಲಿಕೆ ಕಾರ್ಯಕ್ರಮ ಇದೆ, ಹೊರದೇಶದಲ್ಲಿ ಏನು ನಡೀತಿದೆ, ಅದಕ್ಕೆ ನೀವು ಅನುಗುಣವಾಗಿ ನಿಮ್ಮಲ್ಲಿ ಏನಿದೆ ಸರ್ಕಾರದ ರೂಲ್ ಬುಕ್ಸಲ್ಲಿ ಇದ್ರೆ ನಮಗೂ ಕೊಡಿ. ಯಾಕಂದರೆ ಅದರ ಅನುಗುಣವಾಗಿ ನಾವು ಚಟುವಟಿಕೆ ನಡೆಸ್ತಾ ಇದ್ದೀವಿ. ಬೆಳೆಸಲು ಕನ್ನಡ ಉಳಿಸಲು ಬೆಳೆಸಲು ಅದು ಒಂದು. ಇನ್ನೊಂದು ನಾನು ಏನು ಇಷ್ಟಪಡ್ತೀನಿ ಹೇಳಕ್ಕೆ ಅಂತಂದ್ರೆ, ಶಾಲೆಯ ವಿಷಯವಾಗಿ ಬಂದಾಗ ನಮ್ಮಲ್ಲಿ ಇವತ್ತು 4 ಹಂತದ ಮಕ್ಕಳಿದ್ದಾರೆ. ಬಿಗಿನರ್ಸ್ ಅಂತ ವರ್ಣಮಾಲೆ ಪರಿಚಯ ಆಗ್ತಾ ಇದೆ. ಇನ್ನು ಕೆಲವೊಂದು ಮಕ್ಕಳು ಪದಗಳು ಆ ಹೇಳ್ಕೊಟ್ಟಿರೋ ಪದಗಳಲ್ಲಿ ವಾಕ್ಯ ರಚನೆ ಮಾಡ್ತಿದ್ದಾರೆ. ನೆಕ್ಸ್ಟ್ ಲೆವೆಲ್ನವರು ಕಾಗುಣಿತ ಕಲ್ತ್ಕೋತಾ ಇದ್ದಾರೆ. ಇವಾಗ ಅಡ್ವಾನ್ಸ್ಡ್ ಮಕ್ಕಳಂತ ಏನಿದ್ದಾರೆ ಅವರೇ ಇವಾಗ 3ನೇ ಶೈಕ್ಷಣಿಕ ವರ್ಷ ಕಾಲಿಟ್ಟಿರೋ ಮಕ್ಕಳು. ಅವರಾಗಲೇ ಸಜಾತಿ ಒತ್ತಕ್ಷರನ ಕಲಿತು ನನ್ನ ಅಮ್ಮ, ನನ್ನ ಶಾಲೆ, ನಾಗೆ ನಾವತ್ತು ಬರ್ಬೇಕಾ, ಅಮ್ಮಗೆ ಮಾವತ್ತು ಬರ್ಬೇಕಾ. ಸೊ ಅದು ಇಷ್ಟು 4 ಘಟ್ಟದ ಮಕ್ಕಳಿದ್ದಾರೆ. ಸೊ ಅವ್ರಿಗೇನು ಇವಾಗ ಈ ವರ್ಷದಿಂದ ಮಹತ್ವ ಕೊಡ್ತಿರೋದಂದ್ರೆ, ಈಗ ನೀನು ಭಾಷೆ ಕಲ್ತರಾಗ್ಲಿಲ್ಲ ಅಂದ್ರೆ ಬರೆಯೋದನ್ನ ಕಲ್ತರಾಗ್ಲಿಲ್ಲ, ವರ್ಣಮಾಲೆ ಕಲ್ತರಾಗ್ಲಿಲ್ಲ, ಏನ್ ಬರೀತೀಯ? ನಿಂಗೆ ಸಮಗ್ರವಾಗಿ ಭಾಷೆ ಗೊತ್ತಿರ್ಬೇಕಾ, 4 ವಾಕ್ಯಗಳು ಗೊತ್ತಿರ್ಬೇಕಾ, ಮಾತಾಡೋದು ಬೇರೆ ಬರೆಯೋ ರೂಪ ಬೇರೆನಾ? ಸೊ ಹಾಗಾಗಿ ಈ ಅಡ್ವಾನ್ಸ್ಡ್ ಮಕ್ಕಳಿಗೆ ಈ ಶೈಕ್ಷಣಿಕ ವರ್ಷದಿಂದ ಸ್ಪೋಕನ್ ಅಂಡ್ ರೀಡಿಂಗ್ ಕನ್ನಡ ಅಂತ ಒಂದು ಎಕ್ಸ್ಟ್ರಾ ಕ್ಲಾಸ್ ತರಗತಿ ಶುರು ಮಾಡ್ಬೇಕು ಅಂತಿದೀವಿ. ಅದನ್ನ ಮಾತ್ರ ನಾವು ಇಲ್ಲಿ ಯಾರಾದ್ರೂ ಸರ್ಕಾರಿ ಶಾಲೆಗಳಲ್ಲಿ ಕೆಲಸ ಮಾಡ್ತಿರೋಂಥ ಟೀಚರ್ಸ್ನ ಕೇಳೋಣ ಅಂತ ಇದ್ದೀವಿ. ಯಾಕಂದ್ರೆ ನಾವು ಎಷ್ಟೇ ಅಂದ್ರೂ ವಾಲಂಟಿಯರ್ಸ್ ಆಗಿ ಬಂದ್ ಮಾಡ್ತಿರೋದು. ನಮ್ಮಲ್ಲಿರೋ ಯುಕ್ತಿ ಶಕ್ತಿನ ಬಳಸ್ಕೊಂಡು ನಾವು ಇವತ್ತು ಹೇಳ್ಕೊಡ್ತಾ ಇರೋದು. ನಮ್ಮ ಟು ದ ಲೆವೆಲ್ ಬೆಸ್ಟ್ ಅಂತ ಏನು ಹೇಳ್ತೀವಿ ನಾವು ಕೊಡ್ತಾ ಇದ್ದೀವಿ. ಪ್ರತಿಯೊಬ್ಬ ಶಿಕ್ಷಕನೂ ಕೂಡ ಅಷ್ಟೇ ಪ್ಯಾಷನಲ್ಲಿ, ಅದೊಂದು ದೇವಿ ಕೃಪೆ ಅಂತ ಹೇಳಬೇಕು ನಾನು, ನಮ್ಮಲ್ಲಿ ನಮ್ಮ ತಂಡದವರು ಕೊಡ್ತಿದ್ದಾರೆ. ಆದರೆ ಈ ಸ್ಪೋಕನ್ ಮತ್ತೆ ರೀಡಿಂಗ್ ಕನ್ನಡ ಏನನ್ನ ನಾವು ಕೊಡಬೇಕು ಅಂತಿದ್ದೀವಿ, ಅದು ಇಲ್ಲಿಯ ಒಂದು ಲೋಕಲ್ ಟೀಚರ್ನ ತಗೊಳ್ಳೋಣ ಅಂತ ಒಂದು ಆಸೆ. ಯಾಕಂದ್ರೆ ಅವರಲ್ಲಿ ಒಂದು ಟ್ರೈನಿಂಗ್ ಇರುತ್ತೆ, ನಮಗಿಂತ ಹೆಚ್ಚು ಅನುಭವ ಇರುತ್ತೆ, ಆ ಒಂದು ಪಸೆ ಇರುತ್ತಲ್ಲ, ಅವಾಗ ಮಕ್ಕಳು ಕಲಿತಾರೆ ಅನ್ನೋದಿದೆ.